ಸೊ ಇವಾಗ ವಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದವರು ಹೇಗೆ, ಹೌ ಡು ದ ಬಿಗಿನ್? ಅಂದರೆ ಒಂದು ಖಾಲಿ ಹಾಳೆ ಮೇಲೆ ತೊಗೊಂಡು ಬರೆಯೋದಾ, ನಾನೇ ನನ್ನ ವಿಲ್ ಬರಿಬಹುದಾ, ಅಥವಾ ಒಬ್ರು ಅಡ್ವೊಕೇಟ್ ಇದ್ರೆ ಒಳ್ಳೇದಾ, ಅಥವಾ ಇಸ್ ದೇರ್ ಅನ್ ಎಕ್ಸ್ಪರ್ಟ್ ಅಡ್ವೊಕೇಟ್ ಅಲ್ದಿರಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಬರೆಯೋದು ಉತ್ತಮನಾ? ನಿಮಗೆ ಎಲ್ಲ ಗೊತ್ತಿದ್ರೆ ನೀವೇ ವಿಲ್ ಮಾಡಬಹುದು, ಹ್ಮ್ ಅದೇನು ಸಮಸ್ಯೆ ಇಲ್ಲ. ವಿಚಾರ ಈ ಥರ ನಾನು ನನ್ನ ಆಸ್ತಿ ಇಂಥವ್ರು ಇಷ್ಟಿಷ್ಟು ಆಸ್ತಿ ಈ ಥರ ಹೋಗಬೇಕು ಅಂತ ಮಾಡ್ತಕ್ಕಂಥದ್ದು ಮಾಡ್ಬೋದು. ಕೈಯಲ್ಲಿ ವಿಲ್ಲು ಬರೆದ್ರು ಇಟ್ ಈಸ್ ವ್ಯಾಲಿಡ್. ಓಕೆ. ಅದೇ ಒಂದು ರಿಜಿಸ್ಟರ್ ಮಾಡಿ ಅಂತ ಅವಾಗಲೇ ಹೇಳಿದೆ ನಾನು ನಿಮ್ಗೆ, ಅದನ್ನು ಮಾಡಿ. ಹ್ಮ್ ಈಗ ನುರಿತ ವ್ಯಕ್ತಿಗಳು ಅರಿತ ವ್ಯಕ್ತಿಗಳನ್ನು ಕೇಳೋದು ಒಂದು ರೀತಿ ಒಳ್ಳೆಯದು. ಹ್ಮ್ ಬಟ್ ಲಾಯರೇ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದಿರ್ತಾವೆ. ಹ್ಮ್ ಆ ಥರ ಕಾನೂನೇನಿಲ್ಲ. ಲಾಯರೇ ಮಾಡಬೇಕು ಅಂತ ಏನು ಕಾನೂನು ಇಲ್ಲ. ನಿಮ್ಮ ಜ್ಞಾನದಲ್ಲಿ ನೀವು ಮಾಡ್ಬೋದು, ಅಥವಾ ವಿಷಯ ತಿಳ್ಕೊಂಡವರು, ಗೈಡ್ ಮಾಡ್ತಕ್ಕಂಥದ್ದವರು, ಆಪ್ತ ಸಲಹೆ ಕೊಡ್ತಕ್ಕಂಥವರು ನಿಮ್ಗೇನಿರ್ತಾರೆ ಅವರಿಂದನೂ ನೀವು ವಿಷಯ ತಿಳ್ಕೊಂಡು ಅವ್ರ ಕೈಲಿ ಮಾಡಿಸೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಅದರಲ್ಲೇನು ಇದು ಸಮಸ್ಯೆ ಇಲ್ಲ. ಬಟ್ ಹೂಸ್ ದ ರೈಟ್ ಪರ್ಸನ್, ಕ್ವಾಲಿಫೈಡ್ ಪರ್ಸನ್? ಇದನ್ನ ತಿಳ್ಕೊಂಡವ್ರು ಯಾರು? ಅಡ್ವೊಕೇಟ್ಸಾ? ಅಡ್ವೊಕೇಟ್ಸ್ ತಿಳ್ಕೊಂಡಿದ್ದಾರೆ, ಇಲ್ಲ ನಾನು ಹೇಳೋದಿಲ್ಲ. ಅಲ್ಲಿ ಏನಾಗುತ್ತೆ, ಮೇಯ್ನ್ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೇಯ್ನು ಕ್ರಿಮಿನಲ್ ಕೇಸಸ್ ಇರುತ್ತೆ, ಸಿವಿಲ್ ಕೇಸಸ್ ಇರುತ್ತೆ. ಈ ಏರಿಯಾ ಏನಿದೆಯಲ್ಲ ಇದನ್ನ ಸ್ಪೆಷಲೈಸ್ಡ್ ಲಾಯರ್ ಅಂತ ನಾನಂತೂ ಎಲ್ಲೂ ನೋಡಿಲ್ಲ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅವ್ರು ಬರಬಹುದು. ಅಲ್ಲಿ ಸಮ್ ಲಾಯರ್ಸ್ ದೇ ಮೇ ಟೇಕ್ ಆಸ್ ಎ ಪ್ರೊಫೆಷನ್, ಮೇನ್ ಪ್ರೊಫೆಷನ್, ಎಕ್ಸಿಕ್ಯೂಟಿಂಗ್ ದ ವಿಲ್, ಈ ಥರದನ್ನೆಲ್ಲ ಮಾಡ್ತಕ್ಕಂಥದ್ದು ಮುಂದೆ ಬರಬಹುದು, ಇಲ್ಲ ಅಂತ ಇಲ್ಲ. ಬಟ್ ಆ ಏರಿಯಾನ ಇನ್ನೂ ಇನ್ ಡೆಪ್ತ್ ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಮಾಡ್ತಾರೆ ಜನ, ಇಲ್ಲ ಅಂತ ಇಲ್ಲ. ಬಹಳಷ್ಟು ದೇ ಆರ್ ಆಲ್ ಫೆಂಟಾಸ್ಟಿಕ್ ಲಾಯರ್ಸ್ ಇದ್ದಾರೆ, ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟ್ರಲ್ಲಿ ನೋಡ್ತೀವಿ, ಡಾಕ್ಟ್ರಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಅಂತ ಇದೆ, ಆ ಥರಲ್ಲಿ ಸ್ಪೆಷಲೈಸ್ಡ್ ಲಾಯರ್ ಅಂತ ನಾನು ಎಲ್ಲೂ ನೋಡಿಲ್ಲ. ಸೊ ವಾಟ್ ಇಸ್ ದ ಡೆಸಿಗ್ನೇಷನ್? ಇದನ್ನ ಫಾರ್ ಎಕ್ಸಾಂಪಲ್ ನೀವು ಇದ್ರಲ್ಲಿ ಎಕ್ಸ್ಪರ್ಟ್ಸ್, ರೈಟ್? ಇದೇನಾಗುತ್ತೆ, ಇಲ್ಲಿ ಕೆಲವುದು ಸರ್ಟಿಫಿಕೇಶನ್ಸ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಇದೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪ್ಯಾರಾಲೀಗಲ್ ಅಂತ ಮಾಡ್ತಾರೆ. ಸೊ ಪ್ಯಾರಾಲೀಗಲ್ ಕೋರ್ಸಸ್ ಮಾಡಿಕೊಂಡು ಈ ಥರ ಗೈಡ್ ಮಾಡಿ ಜನಗಳಿಗೆ, ಯಾರು ಬರ್ತಾರೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಇದು ಮಾಡ್ತಕ್ಕಂಥದ್ದು ಇದೆ. ಇಲ್ಲಿ ಡ್ರಾಫ್ಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಬೇಕೋ ಅವ್ರ ಇಚ್ಛೆ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಪ್ಯಾರಾಲೀಗಲ್ ಆ್ಯಕ್ಟಿವಿಟಿನಲ್ಲಿ ಮಾಡೋದು ಇದೆ. ಬಟ್ ಏನು ಪ್ಯಾರಾಲೀಗಲ್ ಏನು ಮಾಡೋಕ್ಕಾಗಲ್ಲ ಅನ್ನೋದು ತಿಳ್ಕೊಬೇಕಾಗ್ತದೆ. ಅವ್ರು ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ವಾದ ಮಾಡೋಕ್ಕಾಗಲ್ಲ. ಇಂಥ ವ್ಯಕ್ತಿಗಳನ್ನು ಪ್ಯಾರಾಲೀಗಲ್ ಸ್ಪೆಷಲಿಸ್ಟ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಆ ಥರನೂ ಇದೆ. ಬಟ್ ಇವಾಗ ಕರ್ನಾಟಕ ಸರ್ಕಾರದ ಕಡೆಯಿಂದ ನಿಮ್ಮ ಕಂಪನಿಗೆ ಒಂದು ಮಾನ್ಯತೆ ಸಿಗುತ್ತೆ when it comes to will, ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಲೆಟ್ us know. ಅಲ್ಲ, ಕರ್ನಾಟಕ ಸರ್ಕಾರದಿಂದ ನಮ್ಮ ಕಂಪ್ನಿಲಿ ಬಂದಿರತಕ್ಕಂಥದ್ದು ಏನಂದರೆ, ನಾವು NRIsಗೆ ಪ್ರಾಪರ್ಟಿ ಮ್ಯಾಟರ್ಸಲ್ಲಿ ಗೈಡೆನ್ಸ್ ಕೊಡ್ಬೋದು ಅಂತ ನಮಗೊಂದು ಇದು ಸಿಕ್ಕಿದೆ ಕರ್ನಾಟಕ ಸರ್ಕಾರದಿಂದ. ಅದ್ರ ಜೊತೆಗೆ ಈ ವಿಲ್ಲು, ಟ್ರಸ್ಟು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಇದೆ. ಎರಡೂ ಮಾಡ್ತೀವಿ ನಾವು ಇದನ್ನೆಲ್ಲನೂ. ಅಂದರೆ ಒಂದು ವರ್ಟಿಕಲ್ ಏನಾಗುತ್ತೆ, ನಿಮಗೆ ಪ್ರಾಪರ್ಟಿ ಮ್ಯಾಟರ್ಸ್ನ ಬೈಯಿಂಗು, ಸೆಲ್ಲಿಂಗು ಏನೋ ಇದ್ದರೆ ಅವ್ರಿಗೇನೋ ಡಾಕ್ಯುಮೆಂಟೇಷನ್, ಕಂಪ್ಲೇಂಟ್ಸ್, ಪ್ರಾಪರ್ಟೀಸ್ ಇಶ್ಯೂಸ್ ಇದ್ದರೆ ಅವ್ರಿಗೆ ಗೈಡ್ ಮಾಡ್ತಕ್ಕಂಥದ್ದು ಅದು ಬರುತ್ತೆ. ಇನ್ನೊಂದು ವಿಲ್ಲು, ಟ್ರಸ್ಟು ಇದೆಲ್ಲ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಬರ್ತಕ್ಕಂಥದ್ದು ಇದೆಲ್ಲ ನಾವು ಮಾಡ್ತೀವಿ. ಸೊ ದಟ್ಸ್ ಓಕೆ. ಅಂಡ್ ವಾಟ್ ಇಸ್ ದ ಮಿನಿಮಮ್ ಏಜ್ ಸರ್? ಅಂದರೆ ವಿಲ್ಲನ್ನ ಬರೆಯೋದಕ್ಕೆ 18 ಆಗಿರಲೇಬೇಕಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಪ್ರಥಮವಾಗಿ ಯಾವ ಒಂದು ಆಸ್ತಿ ಮಾಡ್ತೀರಾ ಅವತ್ತೇ ದಿವಸ ನೀವು ವಿಲ್ ಮಾಡಿ. ಓಕೆ. ಯಾಕೆ ಮಾತು ಹೇಳ್ತೀನಿ, ಭಗವದ್ಗೀತೆಯಲ್ಲಿ ಒಂದು ಕೃಷ್ಣ ಒಂದು ವಿಚಾರ ಹೇಳ್ತಾನೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟಿದವನು ಸಾಯಲೇಬೇಕು. ಬಟ್ ಟೈಮ್ ಆಫ್ ಡೆತ್ ಯಾರ ಹೇಳಿಕ್ ಬರ್ತದ? ಕರೆಕ್ಟ್, ಬರಲ್ಲ. ಎರಡನೇದಾಗಿ ವ್ಯಕ್ತಿ 60-70 ವರ್ಷ ಆದಮೇಲೆ ಸಾಯಬೇಕು ಅಂತ ಕಾನೂನು ಇದೆಯಾ? ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಮನುಷ್ಯ ಸಾಯ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಫಸ್ಟ್ ಟೈಮ್ ನೀವೇನು ಅಸೆಟ್ ಮಾಡ್ತೀರಾ ಆವಾಗಲೇ ಒಂದು ವಿಲ್ ಮಾಡಿ, ಬೆಟರ್. ಓಕೆ. ಬಟ್ ಎಷ್ಟು ಆಫನ್ ಆಗಿ ನಾವು ಅಪ್ಡೇಟ್ ಮಾಡಬೇಕು ಒಂದು ವಿಲ್ನ? ಇವತ್ತೊಂದು ವಿಲ್ ಮಾಡ್ತೀನಿ, ಎಷ್ಟು ದಿನದವರೆಗೂ ಅದು ವ್ಯಾಲಿಡ್ ಇಫ್ ಐ ಆಮ್ ಸ್ಟಿಲ್ ಅಲೈವ್? ಟಿಲ್ ಯುವರ್ ಲಾಸ್ಟ್ ಬ್ರೆತ್. ಓ ಸೂಪರ್. ಅಪ್ಡೇಟ್ ಮಾಡ್ತಾ ಇರಬೇಕು ಫ್ರೀಕ್ವೆಂಟ್ ಆಗಿ, ವರ್ಷಕ್ಕೊಂದ್ಸಲ ಹಾಗೇನಿಲ್ಲ? ಅಪ್ಡೇಟ್ ಪ್ರಶ್ನೆ ಕೇಳಿದ್ದೀರಿ. ಅದಕ್ಕೆ ಏನಂದ್ರೆ ಕೋಡಿಸಿಲ್ ಅಂತ ಒಂದು ಪ್ರೋಸೆಸ್ ಇದೆ. ಓಕೆ. CODICIL ಕೋಡಿಸಿಲ್ ಅಂತ ಮಾಡ್ತೀವಿ. ಅಂದ್ರೆ ಏನು? ಈಗ ಅದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಈಗ ನಾನೊಂದು ವಿಲ್ ಮಾಡಿದ್ದೇನೆ. ಆ ವಿಲ್ ಮಾಡಿ ಒಂದು 2 ವರ್ಷದಲ್ಲಿ ಒಂದು ಹೊಸ ಅಸೆಟ್ ಏನೋ ತಗೊಂಡೆ, ಒಂದು ಪ್ರಾಪರ್ಟಿ ಬೈ ಮಾಡಿದ್ದೆ. ಈಗ ಈ ವಿಲ್ಲಲ್ಲಿ ಅದನ್ನು ಸೇರಿಸ್ಬೇಕು. ಸೇರಿಸೋದಕ್ಕೆ ಕೆಲವ್ರು ಏನು ಕೇಳ್ತಾರೆ ನಮ್ಮನ್ನ, ಸರ್ ಈ ವಿಲ್ ಕ್ಯಾನ್ಸಲ್ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿ, ಹೊಸ ವಿಲ್ ಬರಿಬೇಕಾ? ಮಾಡಬೇಕು, ಅಗತ್ಯ ಇಲ್ಲ.
ನೀವು ಅಲ್ಲಿ ಕೋಡಿಸಿಲ್ ಅಂತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರ ಈ ಹೊಸ ಅಸೆಟ್ ಏನು ಆ್ಯಡ್ ಬರ್ತಾ ಇದ್ದೀರಾ ಅದನ್ನ ಅಡೆಂಡಮ್ ಆರ್ ಅಟ್ಯಾಚ್ಮೆಂಟ್ ಅಂತ ಈ ಮೇಲ್ ವಿಲ್ಗೆ ಮಾಡ್ತಕ್ಕಂಥದ್ದು. ಓಕೆ, ಅದೊಂದು ಪ್ರೋಸೆಸ್ ಇದೆ. ಈ ಮೇಲ್ ವಿಲ್ ರೆಫರೆನ್ಸ್ ಕೊಟ್ಟು ಅದಕ್ಕೆ ಮಾಡ್ತಕ್ಕಂಥದ್ದು. ಮೇನ್ ವಿಲ್ ರಿಜಿಸ್ಟರ್ ಆಗಿದ್ರೆ ಕೋಡಿಸಿಲ್ಲು ರಿಜಿಸ್ಟರ್ ಆಗಬೇಕು. ಬಹಳ ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳಿ. ಇಲ್ದಿರ ಅದ್ರ ಹೌ ಇಟ್ ವಿಲ್ ಬಿಕಮ್ ಎ ಪಾರ್ಟ್ ಆಫ್ ದ ಮೇನ್ ವಿಲ್. ಕರೆಕ್ಟ್. ಆಲ್ರೆಡಿ ನೀವು ಮಾಡಿರ್ತಕ್ಕಂತಹ ವಿಲ್ ಏನಿದೆ ಅದಕ್ಕೆ ಒಂದು ಸೇರಿಸ್ಬೇಕು ಅಂದಾಗ ಇದ್ರ ರೆಫರೆನ್ಸ್ ಬರಬೇಕು. ಇದ್ರ ರೆಫರೆನ್ಸ್ ಫಸ್ಟ್ ರಿಜಿಸ್ಟರ್ ಆಗಿದೆ ಅಂದ್ರೆ ಕೋಡಿಸಿಲ್ಲು ರಿಜಿಸ್ಟರ್ ಆಗಬೇಕು. ಕೋಡಿಸಿಲ್ ಇಸ್ ಲೈಕ್ ಅಡಿಷನಲ್ ಶೀಟ್. ಎಕ್ಸಾಂಪಲ್ ಅಡೆಂಡಮ್ ಅಂತ ಹೇಳಿದೆ, ಅಟ್ಯಾಚ್ಮೆಂಟ್ ಅಂತ ಹೇಳಿದೆ, ಆ ಥರ ಬರುತ್ತದು. ಸೊ ಕೋಡಿಸಿಲ್ ಮಾಡೋ ಒಂದು ಪ್ರಕ್ರಿಯೆ ಇದೆ, ಒಂದು ಮೆಥಡ್ ಇದೆ, ಅದು ಮಾಡ್ಬೋದು. ಓಕೆ, ಸೊ ಇವಾಗ ಒಬ್ಬ ವ್ಯಕ್ತಿ ಮಲ್ಟಿಪಲ್ ವಿಲ್ಸ್ನ ಮಾಡಿದಾಗ ಐ ಆಮ್ ಅಸ್ಯೂಮಿಂಗ್ ದಟ್ ಕೊನೆಯ ವಿಲ್ ಹೋಲ್ಡ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಲಾಸ್ಟ್ ಒನ್ ವಿಲ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್. ಓಕೆನಾ, ಇಟ್ಸ್ ಬೀನ್ ರಿಜಿಸ್ಟರ್ಡ್. ಆದ್ರೆ ಲಾಸ್ಟ್ ವಿಲ್ ನ ರಿಜಿಸ್ಟರ್ ಮಾಡಿಸಿಲ್ಲ, ಅದಕ್ಕೂ ಮುಂಚೆ ಆ ವ್ಯಕ್ತಿ ತೀರ್ಕೊಂಡ್ಬಿಟ್ರು. ಅದು ಅನ್ರಿಜಿಸ್ಟರ್ಡ್ ವಿಲ್ ಆಗುತ್ತೆ ಅಷ್ಟೇ. ಅದು ವಿಲ್ ಕನ್ಸಿಡರ್ ಆಗಲ್ಲ. ಹಾಗಿದ್ರೆ ರಿಜಿಸ್ಟರ್ಡ್ ವಿಲ್ಲೇ ಕನ್ಸಿಡರ್ ಆಗುತ್ತೆ. ರಿಜಿಸ್ಟರ್ಡ್ ವಿಲ್ ನೀವು ರಿಜಿಸ್ಟರ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಈ ವಿಲ್ ಮಾಡಬೇಕಾಗ್ತದೆ. ಕ್ಯಾನ್ಸಲ್ ಮಾಡಿ ಆಲ್ವೇಸ್ ಬೆಟರ್. ಆ ಥರ ಇತ್ತು ಅಂದ್ರೆ ನೀವು ಸರ್ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಸ ವಿಲ್ ಮಾಡ್ತಾ ಇದೀನಿ ಅಂತ ಹೊಸ ವಿಲ್ ಮಾಡೋದು ವಾಸಿ. ಓಕೆ, ಸರಿ. ಅಂಡ್ ಆಲ್ಸೋ ವಿ ಸ್ಪೋಕ್ ಅಬೌಟ್ ಹೇಗೆ ರಿಜಿಸ್ಟರ್ಡ್ ವಿಲ್ನು ಚಾಲೆಂಜ್ ಮಾಡಬಹುದು ಅಂತ. ಇವಾಗ ಟಾಕಿಂಗ್ ಅಬೌಟ್ ಚಾಲೆಂಜಿಂಗ್ ಅ ವಿಲ್, ರಿಜಿಸ್ಟರ್ಡ್ ಅಥವಾ ನಾಟ್ ರಿಜಿಸ್ಟರ್ಡ್, ಇದು ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಯಾಕಂದ್ರೆ ಒಂದು ಸೌಂಡ್ ಮೈಂಡ್ ಅಲ್ಲಿ ನಾನು ಇದನ್ನ ಬರಿತಿದ್ದೀನಿ ಅಂತ ವಿಲ್ಲಲ್ಲಿ ನಾವು ಪ್ರಾರಂಭದಲ್ಲೇ ಮೆನ್ಷನ್ ಮಾಡಿ ಆ ನಂತರ ಬರೆದಿರ್ತೀವಿ. ಅದನ್ನ ಚಾಲೆಂಜ್ ಮಾಡೋದು ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಇಸ್ ರಿಜಿಸ್ಟರ್ಡ್ ಆರ್ ನಾಟ್, ಅದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಭಾರತ ಸರ್ಕಾರದ ಕಡೆಯಿಂದ ಅಂತೂ ರಿಜಿಸ್ಟರ್ ಮಾಡಿಸ್ಬೇಕು ಅನ್ನೋದು ಕಂಪಲ್ಸರಿ ಅಲ್ಲ. ಬಟ್ ಆಸ್ ಯು ಸೆಡ್ ಮಾಡಿಸಿದ್ರೆ ಒಳ್ಳೇದು. ಬಟ್ ಸ್ಟಿಲ್ ಚಾಲೆಂಜ್ ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಚಾಲೆಂಜ್ ಮಾಡಿದ್ರೆ ಅದು ಕೋರ್ ಡಿಸಿಷನ್ ತಗೊಳತ್ತೆ. ಇಲ್ಲಿ ಒಂದು ವಿಚಾರ ಬರುತ್ತೆ, ಚಾಲೆಂಜ್ ಮಾಡೋದು ಯಾವ ಗ್ರೌಂಡ್ಸ್ ಅಂತ ಒಂದು. ಎರಡನೇದಾಗಿ ನೀವು ಚಾಲೆಂಜ್ ಮಾಡಿದಾಗ ಆ ವಿಲ್ ವ್ಯಾಲಿಡಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ವಿಟ್ನೆಸಸ್ ಕರೀತಾರೆ ಕೋರ್ಟು. ನೋಡಪ್ಪ ಇದನ್ನ ವಿಟ್ನೆಸಸ್ ಇವರು ಸೈನ್ ಮಾಡಿದ್ರೆ ನಿಮ್ಮ ಮುಂದೆ ಎಸ್ ಅಂತ. ಆ ವ್ಯಾಲಿಡಿಟಿ ಎಲ್ಲ ಸಂಪೂರ್ಣ ಆದ ಮೇಲೆ ಕೋರ್ಟ್ ಏನು ಡಿಸಿಷನ್ ಕೊಡ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಾಲೆಂಜ್ ನೀವೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಕೋರ್ಟಲ್ಲಿ ಮಾತ್ರ. ಅದು ಯಾವುದು ಗ್ರೌಂಡ್ಸ್ ಮೇಲೆ ಅವ್ರು ಹೋಗಿದ್ದಾರೆ ಆ ಗ್ರೌಂಡ್ಸ್ ಯಾವ ರೀತಿ ಹೋಗುತ್ತೆ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗಬೇಕದು. ಕರೆಕ್ಟ್. ಆ್ಯಂಡ್ ಆಲ್ಸೋ ಹೇಳ್ತಾ ಇದ್ರಿ ದಟ್ ವಿಟ್ನೆಸ್ ಮತ್ತು ಬೆನಿಫಿಷರಿನು ಎರಡು ಟರ್ಮ್ಸ್ ಏನು ಯೂಸ್ ಮಾಡ್ತಿದ್ವಿ ನಮ್ಮ ಮಾತುಕತೆಗೂ ಪ್ರಾರಂಭದಲ್ಲಿ ನಾವು ಮಾತಾಡ್ತಿದ್ವಿ ಅಬೌಟ್ ಹೇಗೆ ವಿಟ್ನೆಸ್ ನೀಡ್ ನಾಟ್ ನೋ ದ ಕಂಟೆಂಟ್ ಆಫ್ ದ ವಿಲ್. ಅಲ್ಲಿ ಏನಿದೆ ಅನ್ನೋದು ಆತನಿಗೆ ಅಥವಾ ಆಕೆಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಹಿ ಆರ್ ಶಿ ಕ್ಯಾನ್ ಬಿ ಎ ವಿಟ್ನೆಸ್ ಅಂತ. ಬಟ್ ವಿಟ್ನೆಸ್ ಬೆನಿಫಿಷರಿನೂ ಆಗಿದ್ರೆ ಓಕೆನಾ? ಯೂಶಲಿ ನಾವು ವಿಟ್ನೆಸ್ಸು ಬೆನಿಫಿಷರಿ ಒಂದು ಆಗೋದು ಬೇಡ ಅಂತ ಹೇಳೋ ಒಂದು ವಿಚಾರ ಇದೆ. ಯಾಕೆಂದರೆ ಅಲ್ಲಿ ಹಿ ಲೂಸಸ್ ದ ಬೆನಿಫಿಷಿಯಲ್ ರೈಟ್ಸ್ ಅಂತ ಇದೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಟೂ ಡಿಫ್ರೆಂಟ್ ಪೀಪಲ್. ಕಾರಣ ಇಷ್ಟೇ, ನೀವು ವಿಟ್ನೆಸ್ ಅಂತ ಏನು ಕೆಲಸ? ಸಾಕ್ಷಿ. ಏನಕ್ಕೆ ಸಾಕ್ಷಿ? ಯಾತಕ್ಕೆ ಸಾಕ್ಷಿ ಕೊಡ್ತಾರೆ ಅವರು ಅಂದರೆ ಯಾರು ವಿಲ್ ಮಾಡಿದ್ದಾರೆ ಅವರು ಸೈನ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಒಂದು. ಎರಡನೇದನ್ನು ಎಸ್ ನಾವು ಸೈನ್ ಮಾಡಿದ್ದೇವೆ, ಇಷ್ಟು ಸಾಕ್ಷಿ ಅವ್ರು ಬಂದು ಅಲ್ಲಿ ಸೈನ್ ಮಾಡಿದ್ದಾರೆ, ನಾವು ಅದನ್ನು ನೋಡಿದ್ದೀವಿ ಅಂತ ಹೇಳೋದು ಅಷ್ಟೇ. ವಿಲ್ಲಲ್ಲಿ ಏನೇನು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅವ್ರಿಗೆ. ಕಾನೂನಾತ್ಮಕ ಅವ್ರು ತಿಳ್ಕೋಬೇಕು ಅಂತ ಎಲ್ಲೂ ಇಲ್ಲ. ಸೊ ವಿಟ್ನೆಸ್ ರೋಲ್ ಈಸ್ ಓನ್ಲಿ ಟು ಸೇ ದಟ್ ಎಸ್ ಐ ಹ್ಯಾವ್ ವಿಟ್ನೆಸ್ಡ್ ದಿ ಟೆಸ್ಟೇಟರ್ ಹ್ಯಾಸ್ ಸೈನ್ಡ್ ಇನ್ ಫ್ರಂಟ್ ಆಫ್ ಮೀ, ನನ್ನ ಮುಂದೆ ಅವರು ಹಸ್ತಾಕ್ಷರಗಳನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಕೆಲಸ ಅವ್ರದ್ದು. ಅಂದರೆ ಅಲ್ಲಿಗೆ ಆತ ಬಂದಿದ್ದು ನಿಜ, ಸೈನ್ ಮಾಡಿದ್ದು ನಿಜ, ಸೌಂಡ್ ಮೈಂಡ್ ಇದೆ ಅಂತಲೂ ಗೊತ್ತಾಗುತ್ತೆ, ಅದು ರಿಜಿಸ್ಟರ್ ಆಗಿದ್ರೆ ಆ ಪ್ರೋಸೆಸ್ಸಲ್ಲ ಆಗಿರುತ್ತೆ. ಸೊ ಅವಾಗ ಚಾಲೆಂಜಿಂಗ್ ಗ್ರೌಂಡ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದು ನಾನು ನಿಮಗೆ. ಆ್ಯಂಡ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿನೇ ಮಾಡಬೇಕು. ಹೌದು. ವಾಟ್ ಇಫ್ ಅವ್ರಿಗೆ ವಯಸ್ಸಾಗಿದೆ, ಹೋಗೋಕ್ಕಾಗಲ್ಲ, ತುಂಬ ಓಲ್ಡ್ ಏಜ್ ಅಲ್ಲಿ ರಿಯಲೈಸ್ ದಟ್ ಓಕೆ ಇವಾಗ ಒಂದು ವಿಲ್ ಮಾಡಬೇಕು ಅಂತ, ಅಂಥವ್ರಿಗೆ ಎಕ್ಸೆಂಪ್ಷನ್ಸ್ ಆಸ್ ಸಚ್ ಏನಾದರೂ? ಎಕ್ಸೆಂಪ್ಷನ್ ಅಂತ ಇಲ್ಲ. ಕೆಲವು ಕಡೆ ಏನಾಗುತ್ತೆ ಅಂದರೆ ಅವ್ರು ಸಬ್ ರಿಜಿಸ್ಟರ್ ಆಫೀಸು ಅವ್ರ ಮನೆಗೆ ಹೋಗಿ ಮಾಡೋದು ಉಂಟು, ಇದೆ, ಅದು ಪ್ರೊವಿಷನ್ ಇದೆ, ಅದಕ್ಕೆ ಪ್ರೋಸೆಸ್ ಬೇರೆ ಮಾಡ್ತಾರೆ, ಅದೆಲ್ಲ ಇದೆ, ಮಾಡ್ಬೋದು. ತುಂಬ ಇದಾಗಿದೆ, ಕ್ರಿಟಿಕಲ್ ಆಗಿದೆ, ಬರೋಕ್ಕಾಗಿಲ್ಲ, ಬಟ್ ಸೌಂಡ್ ಮೈಂಡ್ ಇದೆ, ಅವ್ರು ತಾನೇನು ಮಾಡ್ತಾ ಇದೆ ಅಂತ ಜ್ಞಾನ ಇದೆ,
ಜ್ಞಾನ ಇಚ್ಛೆ ಎರಡೂ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಇದೆ. ಸೊ ಹೀಗೆ ವಿಲ್ಲಲ್ಲಿನ ಸಾಕಷ್ಟು ಕ್ಲಾಸ್ಗಳ ಬಗ್ಗೆ ಮಾತಾಡ್ತಾ, ಒನ್ ಸಚ್ ಕ್ಲಾಸ್ ಇಸ್ ನೋ ಕಾಂಟೆಸ್ಟ್ ಕ್ಲಾಸ್. ಹಾ, ವಾಟ್ ಡಸ್ ಇಟ್ ಮೀನ್ ಸರ್? ಅಲ್ಲ, ನೋ ಕಂಟೆಸ್ಟ್ ಕ್ಲಾಸ್ ಹಾಕೋದು ಮಾಡ್ಬೋದು, ಆದರೆ ಅಲ್ಲಿ ಕೆಲವು ಬೆನಿಫಿಷಿಯಲ್ ರೈಟ್ಸ್ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಏನಿದು ನೋ ಕಾಂಟೆಸ್ಟ್ ಕ್ಲಾಸ್ ಅಂದ್ರೆ ಏನು? ಈ ವಿಲ್ಲನ್ನ ಕಂಟೆಸ್ಟ್ ಮಾಡಿದರೆ ಅವರು ಆ ನಾ ಏನು ಬೆನಿಫಿಟ್ ಕೊಡ್ತಾ ಇದ್ದೀನಿ ಅವ್ರಿಗೆ ಅದು ಸಿಗದೇ ಇರಲಿ ಅನ್ನೋ ಥರ ಮಾಡಿರ್ತಾರೆ. ಅಂದ್ರೆ ಇವಾಗ ತಂದೆ ಮಾಡಿರೋ ವಿಲ್ನ ಮಗ ಬೀಯಿಂಗ್ ಅ ಬೆನಿಫಿಷಿಯರಿ ನೋ ಕಾಂಟೆಸ್ಟ್ ಕ್ಲಾಸ್ ಹಾಕದ ಅಂದ್ರೆ ಅವನು ಹಿ ಮೈಟ್ ನೋ ಲಾಂಗರ್ ಬಿ ಅ ಬೆನಿಫಿಷಿಯರಿ. ಅಲ್ಲ, ಇಲ್ಲಿ ನೋ ಕಂಟೆಸ್ಟ್ ಕ್ಲಾಸ್ ಯಾರು ಅಪ್ಪನೇ ಮಾಡಿರ್ತಾನೆ ಬರಿಬೇಕಾದ್ರೆ ವಿಲ್ಲಲ್ಲಿ ಅಂತ ಇಟ್ಕೊಳ್ಳೋಣ. ಅವಾಗ ಅವನು ಕಂಟೆಸ್ಟ್ ಮಾಡಿದ್ರೆ ಅವನಿಗೆ ಆ ರೈಟ್ ಹೋಗ್ಬಿಡ್ತದೆ. ತಂದೆ ಇದನ್ನ ಮೆನ್ಷನ್ ಮಾಡಿದ್ರೆ ಮಾತ್ರ. ಹಾ, ನಾರ್ಮಲ್ ಆಗಿ ಇದು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ, ಯಾಕಂದ್ರೆ ಇದು ಮತ್ತೆ ಕೋರ್ಟ್ಗೆ ಹೋಗ್ತದೆ. ಕೋರ್ಟಲ್ಲಿ ಮತ್ತೆ ಡಿಸಿಷನ್ ಆಗಬೇಕಿದ್ದು. ನೋ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಎಲ್ಲಿಗೆ ಹೋಗ್ಬೇಕು? ಕೋರ್ಟ್ಗೆ ಹೋಗ್ಬೇಕು. ಇದು ಕ್ಲಾಸ್ ಇರೋದು ಹೇಳಿಕೆ ನೋಡಿ ಚೆನ್ನಾಗೇ ಇದೆ, ಇಲ್ಲ ಅಂತಿಲ್ಲ, ಬಟ್ ದ ಅಲ್ಟಿಮೇಟ್ ಔಟ್ಕಮ್ ಅಂತ ನಾವೇನು ಹೇಳ್ತೀವಲ್ಲ, ಔಟ್ಕಮ್ ನೋಡ್ಬೇಕಲ್ವಾ? ಕರೆಕ್ಟ್. ಈ ಥರ ಇರೋದು. ಈ ಥರ ಇನ್ಯಾವ್ಯಾವ ಕ್ಲಾಸಸ್ ಇದೆ ಸರ್ ವಿಚ್ ಒನ್ ಶುಡ್ ಕೀಪ್ ಇನ್ ಮೈಂಡ್? ಸಾಧಾರಣ ಕ್ಲಾಸಸ್ ಅಂತ ಅಂಥದ್ದೇನು ಮೇಯ್ನ್ ಆಗಿ ನೋಡ್ಬೇಕಾದ್ರೆ ಇಷ್ಟ. ಇವಾಗ ನೀವು ಡಿಕ್ಲರೇಷನ್ ಅಂತ ಒಂದು ಮಾಡ್ತೀರಾ, ಬಿಕ್ವಿತ್ ಅಂತ ಒಂದು ಮಾಡ್ತೀರಾ, ಶೆಡ್ಯೂಲ್ ಅಂತ ಮಾಡ್ತೀರಾ. ಇದು ಮೂರು ಮೇಯ್ನ್ ಆಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಅಷ್ಟೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ದು ಯಾವ ಥರ ಡಿಕ್ಲರೇಷನ್, ನಾನು ಇಂಥವನು, ಸೌಂಡ್ ಮೈಂಡ್ ಇದೆ, ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನನ್ನ ಹೆಂಡತಿ ಮಕ್ಕಳು ಯಾರ್ಯಾರು, ಈ ಥರದ್ದೆಲ್ಲ ಹೇಳ್ಕೊಂಬಂದ್ಬಿಟ್ಟು ಬಿಕ್ವಿತ್ಮೆಂಟ್ ಅಂದರೆ ಯಾರಿಗೆ ನನ್ನ ಆಸ್ತಿ ಯಾರ್ಯಾರಿಗೆ ಎಲ್ಲಿ ಹೋಗಬೇಕು ಅಂತದ್ದು. ಫೈನಲಾಗಿ ಶೆಡ್ಯೂಲ್, ಆ ಪ್ರಾಪರ್ಟಿ ಶೆಡ್ಯೂಲ್ಸ್ ಎಲ್ಲ ಹಾಕಿಬಿಟ್ರೆ ಅವಾಗ ಕಂಪ್ಲೀಟಾಗಿ ಟೋಟಲ್ ವಿಲ್ ಎಲ್ಲ ಅಸೆಟ್ಸು ಬಂದ್ಬಿಡತ್ತೆ. ಇನ್ನೊಂದು ವಿಚಾರ ಏನಂದರೆ, ಎಲ್ಲ ನಿಮ್ಮ ಆಸ್ತಿನಲ್ಲೂ ಒಂದು ಪಟ್ಟಿ ಮಾಡಿ. ಆಲ್ವೇಸ್ ಬೆಟರ್, ಯಾವುದು ಮಿಸ್ ಮಾಡ್ಕೋಬೇಡಿ. ಕಾರಣ ಯಾಕೆಂದರೆ ಈಗ 1-2 ಪ್ರಾಪರ್ಟಿಯೂ ಸಮಸ್ಯೆ ಇಲ್ಲ, ಕೆಲವರಿಗೆ ಬಹಳಷ್ಟು ಪ್ರಾಪರ್ಟೀಸ್ ಇರುತ್ತೆ, 20-30 ಇರುತ್ತೆ ಅಂತ ಇಟ್ಕೊಳ್ಳೋದು ಎಕ್ಸಾಂಪಲ್ಗೆ. ಅದು ಒಂದು 2-3 ಬಿಟ್ಟುಬಿಟ್ಟಿದ್ರು, ವಿಲ್ಲಲ್ಲಿ ಬಂದಿಲ್ಲಪ್ಪ ಅದು. ಅವಾಗ ಏನಾಗುತ್ತೆ, ಅದು ಇಂಟರ್ಸ್ಟೇಟ್ ಆಗೋಗುತ್ತೆ, ವಿಲ್ಲಲ್ಲಿರೋದು ಹಂಚಿಕೆ ಆಗತ್ತೆ. ಯಾವ್ದು ವಿಲ್ಲಲ್ಲಿ ರಿಫ್ಲೆಕ್ಟ್ ಆಗದೆ ಇರೋ ಅಸೆಟ್ ಏನಾಗುತ್ತೆ, ಔಟ್ ಆಫ್ ದ ಪರ್ವ್ಯೂ ಆಫ್ ವಿಲ್ ಇದೆ, ಅದು ವಿಲ್ಲಲ್ಲಿ ಬಂದಿಲ್ಲ, ಅದು ಇಂಟರ್ಸ್ಟೇಟ್ ಡೈಯಿಂಗ್ ಅಂತ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜನಕ್ಕೂ ಬರುತ್ತೆ. ಕ್ಲಾಸ್ 1 ಕ್ಲಾಸ್ 2 ಹಿಂದೂ ಆಗಿದ್ದಾರೆ, ಆ ಥರದ್ದೆಲ್ಲ. ಸೊ ಬೆಟರ್ ನೀವೊಂದು ಪಟ್ಟಿ ಮಾಡಿ, ಪಟ್ಟಿನಲ್ಲಿ ಏನು ಬರಬೇಕು ಅಂತ ಪ್ರಶ್ನೆ ಈಗ ಬರುತ್ತೆ. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಹಿಡಿದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, FD, ಮ್ಯೂಚುವಲ್ ಫಂಡು, ನಿಮ್ಮ ಶೇರ್ಸು, ಡಿಬೆಂಚರ್ಸು, ನಿಮ್ಮ ಪ್ರಾಪರ್ಟೀಸು, ಲ್ಯಾಂಡು, ಬಿಲ್ಡಿಂಗು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಕಮರ್ಷಿಯಲ್ ಲ್ಯಾಂಡ್ ಬಿಲ್ಡಿಂಗ್ಸ್ ಇರ್ಬೋದು, ಜೊತೆಗೆ ನಿಮ್ಮ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಲರಿ, ಆಯಿತಾ. ಆಮೇಲೆ ನಿಮ್ಮ NSC, PPF, ಲಾಕರ್ ಬಹಳ ಇಂಪಾರ್ಟೆಂಟ್. ಲಾಕರಲ್ಲಿ ಏನಾಗುತ್ತೆ, ಯು ಆರ್ ನಾಟ್ ದಿ ಓನರ್, ಯು ಆರ್ ಓನ್ಲಿ ಎ ಟೆನೆಂಟ್ ಅಲ್ಲಿ. ಸೊ ನನ್ನ ಕಾಲ ನಂತರ ಯಾರು ಅದನ್ನು ಮಾಡಬೇಕು ಅಂತ ಒಂದು ವಿಲ್ಲಲ್ಲಿ ಹಾಕ್ಬಿಟ್ರೆ ಆಯ್ತು. ಆಮೇಲೆ ನಿಮ್ಮ ವೆಹಿಕಲ್ ಬಹಳ ಮುಖ್ಯ. ಮೋಸ್ಟ್ ಆಫ್ ದೆಮ್ ಅದನ್ನ ಮಿಸ್ ಔಟ್. ತುಂಬ ಜನ ವೆಹಿಕಲ್ನ ಬಿಟ್ಬಿಡ್ತಾರೆ. ಏನು ಒಂದು 2 ವೀಲರ್ ತಾನೆ, ಅದೊಂದು 4 ವೀಲರ್ ತಾನೆ, ಹೇಳಲ್ಲಿ ಬಾಯಲ್ಲಿ ಹೇಳಲಿಕ್ಕೆ ಚಂದಿದೆ, ಆದರೆ ಅಲ್ಲಿ ಗಂಡ ಕಾರ್ ತೊಗೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ, ಒಂದು 20 ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದಾನೆ, ಅವನೇನೋ ಕೈಲ ಬಂದು ಸಡನ್ನಾಗಿ ತೀರೋಗ್ಬಿಟ್ರು, ವಿಲ್ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಹೆಂಡತಿ ಅದನ್ನು ಮಾರಲಿಕ್ಕಾಗಲ್ಲ, ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕಲ್ವ, ಅದಕ್ಕೆ ಮತ್ತೆ ಎಲ್ಲ ಅಷ್ಟು ಜನ ವಿಲ್ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಓನರ್ ಆಗ್ತಾರೆ. ಅದಕ್ಕೆ ಇಂಟರ್ಸ್ಟೇಟ್ ಲಾ ಪ್ರಕಾರ ಇದೆಲ್ಲ ಸಮಸ್ಯೆಗಳು ಯಾಕೆ ಮಾಡ್ಕೋಬೇಕು? ನನಗೆ ಒಬ್ಬರು ರಿಟೈರ್ಡ್ RTO ಅವ್ರು ಹೇಳ್ತಿದ್ರು ನನಗೆ, ಯಾಕೋ ಜನ ವೆಹಿಕಲ್ ವಿಲ್ಲಲ್ಲಿ ಬರೀತಾನೆ ಇಲ್ಲ, ಯಾಕೆ ಅರ್ಥ ಆಗಲಿಲ್ಲ ಅಂತ. ಇದು ಐ ಆಮ್ ಸೇಯಿಂಗ್ ಫಾರ್ ದಿ ಎಜುಕೇಷನ್ ಪರ್ಪಸ್. ತಿಳ್ಕೊಳ್ಳಿ, ಮಾಡಿ ಎಲ್ಲ ಅಸೆಟ್, ಯಾಕಂದರೆ ಎಲ್ಲ ಅಸೆಟ್ಗೂ ನೀವು ಓನರ್ ಆಗಿರ್ತೀರ. ನಿಮ್ಮ ಪ್ರಾಪರ್ಟಿಗೆ ಒಂದು ಡಾಕ್ಯುಮೆಂಟ್ ನಿಮ್ಮ ಟೈಟಲ್ ನಿಮ್ಮ ಹೆಸರು ಇರುತ್ತೆ, ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹೆಸರಿದೆ, ವೆಹಿಕಲಲ್ಲಿ ನಿಮ್ಮ ಹೆಸರು ಇರುತ್ತೆ, RC ಬುಕ್ಕಲ್ಲಿ, ಪ್ರತಿಯೊಂದಲ್ಲೂ ನೀವು ಒಂದು ಓನರ್ ಅನ್ನೋದಾಗಲಿ ಅಥವಾ ಟೆನೆಂಟ್ ಅನ್ನೋದಾಗಲಿ ಬಂದೇ ಇರುತ್ತೆ. ನನ್ನ ಕಾಲ ನಂತರ ನನ್ನ ಫ್ಯಾಮಿಲಿ ಮೆಂಬರ್ಸ್ ತೊಂದರೆ ಆಗಬಾರದು ಅನ್ನತಕ್ಕಂಥ ವಿಚಾರನ ಇಟ್ಕೊಂಡು ವಿಲ್ ಮಾಡೋದು ಬೆಟರ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ಆಲ್ಸೋ ಇಲ್ಲಿ
ಯಾವುದು ಸಿಲ್ಲಿ ಅಲ್ಲ ಅನ್ನಬಹುದಾ? ಅಂದ್ರೆ ಒಂದು ಸೈಟೋ ಮನೆನೋ ಮಾತ್ರ ಪ್ರಾಪರ್ಟಿ ಅಲ್ಲ. ಅಲ್ಲ. ಇವಾಗ ತಾಯಿಯ ಒಡವೆ, ಸೀರೆ, ಆಕೆಯ ಪಾತ್ರೆಗಳು, ಬೆಳ್ಳಿ ಸಾಮಾನು ಎಲ್ಲಾನು ಆಸ್ತಿನೇ ಅಲ್ವಾ? ಅಂದ್ರೆ ಇದನ್ನೆಲ್ಲಾನು ಮೆನ್ಷನ್ ಮಾಡ್ತಾರ ವಿಲ್ಲಲ್ಲಿ? ಮಾಡ್ತಾರೆ. ಅಂದ್ರೆ ಸೀರಿಯಸ್ ಕನ್ಸಿಡರ್ ಮಾಡಿ ಈವನ್ ಮಾಡೋರು? ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಹಣವಂತರು, ಅವರಲ್ಲಿ ವ್ಯಾಲ್ಯೂಬಲ್ ಐಟಮ್ಸ್ ಇರ್ತವೆ, ಹ್ಮ್ ಪೇಂಟಿಂಗ್ಸ್ ಇರತ್ತೆ ಅಂತ ಇಟ್ಕೊಳ್ಳೋಣ, ಹ್ಮ್ ಪೇಂಟಿಂಗ್ಸು ಹಾಕ್ಬೋದು. ವಾವ್. ಪೇಂಟಿಂಗ್ಸ್ ವ್ಯಾಲ್ಯೂ ಬರುತ್ತಲ್ಲ. ಹ್ಮ್. ಓಲ್ಡ್ ಫಾರ್ ಎಕ್ಸಾಂಪಲ್ ಒಂದು 100 ವರ್ಷದ ಪೇಂಟಿಂಗ್ ಇದೆಯಪ್ಪ, ಹ್ಮ್ ಇವತ್ತು ಅದು ವ್ಯಾಲ್ಯೂ ಏನು ಕರೆಕ್ಟ್ 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 ಜಾಸ್ತಿ ಆಗತ್ತೆ. ಕರೆಕ್ಟ್. ಅದು ಅಸೆಟೇ ಅಲ್ಲ. ಹ್ಮ್ ನಮ್ಗೇನಂದ್ರೆ ಕಲ್ಪನೆ ಇರಲ್ಲ. ನಾವು ಅಸೆಟ್ ಅಂದ ಕೂಡಲೇ ಒಂದು ಬಿಲ್ಡಿಂಗು, ಒಂದು ಹ್ಮ್. ಲ್ಯಾಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೀವಿ, ಒಂದು ಫಾರ್ಮ್ ಹೌಸು ಈ ಥರ ರಿಸ್ಟ್ರಿಕ್ಟ್ ಆಗ್ತಾ ಇದ್ದೀವಿ ಮೆಂಟಲಿ. ಹ್ಮ್ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಹೌದಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಕರೆಕ್ಟ್. ಇದು ನಮ್ಮ ಈ ಒಂದು ಏನು ಪಾಡ್ಕಾಸ್ಟ್ನ ಮೇನ್ ಉದ್ದೇಶ ಒಂದು ಎಜುಕೇಟಿವ್ ಸೆಷನ್, ಜನಗಳಿಗೆ ಅರ್ಥ ಆಗಲಿ, ತಿಳ್ಕೊಳ್ಳಿ, ಸೊ ದಟ್ ಲೆಟ್ ದೆಮ್ ಟೇಕ್ ಅನ್ ಇನ್ಫಾರ್ಮ್ಡ್ ಡೆಸಿಷನ್ ಅಂತಕ್ಕಂಥದ್ದು. ಹ್ಮ್ ಅವರು ತಿಳ್ಕೊಂಡು ಮಾಡಿದ್ರೆ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಅವರ ಒಂದು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಕರೆಕ್ಟ್ ಕರೆಕ್ಟ್. ಅಂಡ್ ನೀವು ಮಾತಿನ ಮಧ್ಯೆ ಇಂಟರ್ಸ್ಟೇಟ್ ಅಂತ ತುಂಬಾ ಬಳಸಿದ್ರಿ. ಇಂಟರ್ಸ್ಟೇಟ್ ಅಂದ್ರೆ ವಿಲ್ ಇಲ್ದೆ ಹಾ, ವ್ಯಕ್ತಿ ತೀರೋಗಿರ್ತಾನೆ. ಓ ದಟ್ ಇಸ್ ಸಿ ಇಂಟರ್ಸ್ಟೇಟ್. 2 ಥರ ಬರುತ್ತೆ. ಒಂದು ಇಂಟರ್ಸ್ಟೇಟ್, ಇನ್ ಟೆಸ್ಟಮೆಂಟ್ ಅಂತ. ಹ್ಮ್ ಟೆಸ್ಟಮೆಂಟ್ ಅಂದರೆ ನನ್ನ ಜೀವಿತಾವಧಿಯಲ್ಲಿ ಹ್ಮ್ ನಾನು ಕಾಗದ ಪತ್ರಗಳು ಮಾಡಿದ್ದೇನೆ ಹ್ಮ್ ನನ್ನ ಇಚ್ಛೆಯಂತೆ, ಹ್ಮ್ ಹ್ಮ್ ಅದು ಟೆಸ್ಟಮೆಂಟ್ ಅಂತ ಕರಿತೀವಿ. ಇಂಟರ್ಸ್ಟೇಟ್ ಅಂದರೆ ಯಾವುದೇ ಕಾಗದ ಪತ್ರ ಮಾಡಿಲ್ಲ, ಹ್ಮ್ ನಾನು ತೀರೋದೆ, ಹ್ಮ್ ಅವಾಗ ಇಂಟರ್ಸ್ಟೇಟ್ ಲಾಸ್ ಅಂತ ಏನು ಬರುತ್ತೆ ಹ್ಮ್ ಅದು ಅಪ್ಲೈ ಆಗುತ್ತೆ ಕಾನೂನಾತ್ಮಕವಾಗಿ. ಹ್ಮ್. ಆಗಲೇ ಹೇಳಿದ್ದೇನೆ, ಉತ್ತರಾಧಿಕಾರಿಗಳ ನಿಯಮ ಹ್ಮ್ ಅದು ಬಂದ್ಬಿಡತ್ತೆ. ಓಕೆ ಓಕೆ. ಅದು ಇಂಟರ್ಸ್ಟೇಟ್ ಅಂತ ನಾವು ಹೇಳ್ತೇವೆ ಅದನ್ನು. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದಷ್ಟು ದುಡ್ಡಿರುತ್ತೆ ಸರ್, ರೈಟ್? ಅಂಡ್ ಅದಕ್ಕೆ ನಾಮಿನಿ ಅಂತಾನೂ ಮಾಡಿರ್ತೀವಿ ನಾವು. ಆ ವ್ಯಕ್ತಿ ತೀರ್ಕೊಂಡಾಗ ಕಂಪ್ಲೀಟ್ ದುಡ್ಡು ನಾಮಿನಿಗೆ ಹೋಗತ್ತಾ? ಕ್ಯಾನ್ ಹಿ ಆರ್ ಶಿ ಸ್ಪೆಂಡ್ ದ ಅಮೌಂಟ್, ಅಥವಾ ವಿಲ್ಲಲ್ಲಿ ಏನ್ ಬರ್ದಿರತ್ತೆ ಅನ್ನೋ ಪ್ರಕಾರದಲ್ಲಿ ಅದು ಡಿವೈಡ್ ಆಗತ್ತಾ? ಹಾಂ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ನಾಮಿನಿ ಅನ್ನೋದು ಫಸ್ಟ್ ರೂಲ್ ಅರ್ಥ ಮಾಡ್ಕೊಳ್ಳೋಣ. ಹಾ ನಾಮಿನಿ ಈಸ್ ಎ ಕಸ್ಟೋಡಿಯನ್ ಆರ್ ಎ ಟ್ರಸ್ಟಿ, ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಸೊ ನಾಮಿನಿ ಈಸ್ ಎ ಕಸ್ಟೋಡಿಯನ್ ಆರ್ ಎ ಟ್ರಸ್ಟಿ ಅಂತ ಹೇಳಿದೆ. ಹ್ಮ್ ಅಂದ್ರೆ ಏನು? 100% ಒಡೆಯ ಅಲ್ಲ. ಎಕ್ಸಾಂಪಲ್, ನಮ್ಮ ತಾಯಿ ಅಕೌಂಟಲ್ಲಿ ಒಂದು 30 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ, ತೀರೋದ್ರು, ನನ್ನನ್ನು ನಾಮಿನಿ ಮಾಡಿದ್ದಾರೆ. ಹ್ಮ್ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಮಕ್ಕಳು ಅಂತ ಇಟ್ಕೊಳ್ಳೋಣ. ಸೊ ನಾನು 30 ಲಕ್ಷ ನನಗೆ ಬ್ಯಾಂಕ್ ಅವ್ರು ಕೊಟ್ಬಿಡ್ತಾರೆ. ನಾಮಿನಿ ಇದ್ದಾನೆ, ಬ್ಯಾಂಕ್ ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ತೀರಿಸ್ಕೊಂಡ್ರು, ಹಣ ಕೊಟ್ಟರು, ಅಂದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಡಿಸ್ಚಾರ್ಜ್ ಮಾಡಿದ್ರು, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ನಾನು ಅದನ್ನು ತೊಗೊಂಡ್ಮೇಲೆ ನನ್ನ ಕೆಲಸ ಏನು ಅಂತ ಪ್ರಶ್ನೆ ಇಲ್ಲ. ಹ್ಮ್ ನಾನು 30 ಲಕ್ಷನೂ ತಿಂದು ತೇಗ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಕಾನೂನಾತ್ಮಕವಾಗಿ ಅದು ತಪ್ಪು. ಓಕೆ. ಯಾಕೆ? ನಾಮಿನಿ ಈಸ್ ನಾಟ್ ಎ 100% ಬೆನಿಫಿಷಿಯರಿ. ಹೀ ಈಸ್ ಎಂಟೈಟಲ್ಡ್ ಟು ಹಿಸ್ ಆರ್ ಹರ್ ಶೇರ್ ಅಂತ. ತನ್ನ ಭಾಗಕ್ಕೆ ಮಾತ್ರ ತಾನು ಒಡೆಯ ಆಗ್ತಾನೆ. ಅರ್ಥ ಏನು ಇಲ್ಲಿ? 10 ಲಕ್ಷಕ್ಕೆ ಮಾತ್ರ ನಾನು ಒಡೆಯ ಆಗ್ತೇನೆ, ಅದು ನಂಗೆ ರೈಟ್. ಇನ್ನು 10 ಲಕ್ಷ ನಾನು ನನ್ನ ತಮ್ಮ ತಂಗಿಗೆ ಕೊಡಬೇಕು, ರೈಟ್. ನಾನು ಇಲ್ಲೇನು ಮಾಡಿದೆ, ತಿಂದು ತೆಗ್ಬಿಟ್ಟೆ. ನನ್ನ ತಮ್ಮ ನನ್ನ ತಂಗಿ ನನ್ನ ಹಕ್ಕಿದೆ ಅಂತ ಕೋರ್ಟ್ಗೆ ಹೋದರೆ ನನ್ನ ಕೋರ್ಟ್ ಡೈರೆಕ್ಟ್ ಮಾಡುತ್ತೆ, ನೀನು ಕೊಡೋವ್ರಿಗೆ ಅಂತ. ಬಟ್ ತುಂಬಾ ಜನರ ಅಸಂಪ್ಷನ್ ಇಸ್ ದಟ್ ನಾಮಿನಿ ಅಂದ್ರೆ ಅವ್ರಿಗೆ ಹೋಗತ್ತಿಲ್ಲ. ಕರೆಕ್ಟ್, ಅವ್ರಿಗೆ ಹೋಗೋದೇನೋ ಕರೆಕ್ಟ್, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಕಾನೂನಾತ್ಮಕವಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅನ್ನತಕ್ಕಂಥದ್ದು ನಾಮಿನಿ ಯೋಚನೆ ಮಾಡಬೇಕಾಗ್ತದೆ. ಪ್ರಾಯಶಃ ಈ ಪ್ರೋಗ್ರಾಮನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಅರಿವಿನ ಅನಾವರಣ ಅಂತ ಹೇಳ್ಬೋದು. ಓಕೆ, ಸೊ ವೆರಿ ವೆರಿ ಆಪ್ಟ್ ಟೈಟಲ್. ನನ್ನ ತಲೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಓಡ್ತಾ ಇದೆ ಸರ್, ಯಾಕಂದ್ರೆ ಈ ಸಬ್ಜೆಕ್ಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ. ಓಕೆ, ಪವರ್ ಆಫ್ ಅಟಾರ್ನಿ ಹೇಗೆ ವರ್ಕ್ ಆಗುತ್ತೆ? ಹಾಂ, ಸಿ ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು ಫಸ್ಟ್ ತಿಳ್ಕೋಬೇಕು. ಸಿ ಐ ಆಮ್ ಅಪಾಯಿಂಟಿಂಗ್ ಎನ್ ಏಜೆಂಟ್ ಟು ಎಕ್ಸಿಕ್ಯೂಟ್ ಸರ್ಟನ್ ಆಕ್ಟಿವಿಟೀಸ್ ವೇರ್ ಐ ಆಮ್ ನಾಟ್ ಫಿಸಿಕಲಿ ಬಿ ಪ್ರೆಸೆಂಟ್ ಅಂತ ಪ್ರಶ್ನೆ. ಅಂದರೆ ನಾನು ಒಬ್ಬರನ್ನ ಅಪಾಯಿಂಟ್ ಮಾಡ್ತೇನೆ, ಓಕೆ, ಅವರು ನನ್ನ ಬದಲು ಅವ್ರು ನನ್ನ ಕೆಲಸಗಳನ್ನ ಮಾಡಿ ಕೊಡ್ತಾರೆ. ಅದಕ್ಕೆ ಪವರ್ ಆಫ್ ಅಟಾರ್ನಿ ಅಂತ ಹೇಳೋದು. ಇದು ನಿಮಗೆ ಜನರಲ್ ಪವರ್ ಆಫ್ ಅಟಾರ್ನಿ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿ, ಈ ಥರ ಬಹಳಷ್ಟು ಅಟಾರ್ನಿಗಳು ಬರ್ತವೆ. ಅದು ಆ ಸನ್ನಿವೇಶ ನೋಡಿಕೊಂಡು ಯಾವ ಥರ ಮಾಡೋದು ಅಂತಂದರೆ ಅವ್ರಿಗೊಂದು ಪವರ್ ಕೊಡ್ತೀವಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅದನ್ನು ಪವರ್ ಆಫ್ ಅಟಾರ್ನಿ ಅಂತೀವಿ. ಅಂದರೆ ಒಂದು ಏಜೆಂಟ್ನ ಅಪಾಯಿಂಟ್ ಮಾಡೋದು ಅಂತ ಅಷ್ಟೇ, ಸಿಂಪಲ್ ಆಗಿ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತ.
ಬಟ್ ಆ ಪವರ್ ಆಫ್ ಅಟಾರ್ನಿಗೆ ಏನಾಗುತ್ತೆ ಒನ್ಸ್ ದಿಸ್ ಪರ್ಸನ್ ಡೈಸ್? ಪವರ್ ಆಫ್ ಅಟಾರ್ನಿ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ನಾನು ಫಾರಿನ್ಲಿದ್ದೀನಿ, ನಾನು ಇಲ್ಲಿ ಬರೋಕ್ಕಾಗಿಲ್ಲ, ನಂದೊಂದು ಆಸ್ತಿ ಇದೆ, ನೀವು ನಾನೇನು ಮಾಡ್ತೀನಿ, ನಾನು ನಿಮ್ಗೊಂದು ಪವರ್ ಆಫ್ ಅಟಾರ್ನಿ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಜಸ್ಟ್ ನೀವೇನು ನನ್ನ ಬದಲು ನೀವು ಇಲ್ಲಿ ಆ್ಯಕ್ಟಿವ್ ಮಾಡಿ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಒಂದು ಆ ಥರದ್ದು ಮಾಡೋದಿದೆ. ಸೊ ಯಾಕಂದ್ರೆ ನಾನು ಫಿಸಿಕಲ್ ಆಗಿ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಹಂಗೆ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅದನ್ನು ಬಟ್ ಆ ವ್ಯಕ್ತಿನೇ ಇಲ್ಲ ಅಂದಾಗ ಪವರ್ ಆಫ್ ಅಟಾರ್ನಿ ಕೊಟ್ಟ ವ್ಯಕ್ತಿ ತೀರೋದ್ರೆ ಪವರ್ ಆಫ್ ಅಟಾರ್ನಿನೂ ಸತ್ತೋಗ್ಬಿಡುತ್ತೆ, ಅದಕ್ಕೂ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಯಾವತ್ತೂ ಅದು ಹುಷಾರಾಗಿರ್ಬೇಕು. ಗಾಟ್ ಇಟ್. ಆ್ಯಂಡ್ ವಿಲ್ ಬರೆಯುವಾಗ ವಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟಾ ಎಕ್ಸಿಕ್ಯೂಟರ್? ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಎಕ್ಸಿಕ್ಯೂಟರ್ ಏನು ರೋಲ್ ಅಂದರೆ, ಎಕ್ಸಿಕ್ಯೂಟರ್ ಇಸ್ ಅ ಪರ್ಸನ್ ಹೂ ಎಕ್ಸಿಕ್ಯೂಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಆಸ್ ಪರ್ ದ ವಿಶ್ ಆಫ್ ದ ಟೆಸ್ಟೇಟರ್. ಯಾರು ವಿಲ್ ಮಾಡಿದ ವ್ಯಕ್ತಿ ತೀರೋಗಿದ್ದಾರೆ, ಅವರ ಇಚ್ಛೆ ಏನಿತ್ತು ಆ ಇಚ್ಛೆಯನ್ನು ಪೂರ್ಣ ಮಾಡೋ ಕೆಲಸದ್ದು ಎಕ್ಸಿಕ್ಯೂಟರ್ದು ಬರುತ್ತೆ. ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅಷ್ಟೇ. ಅಂದರೆ ನೋಡಪ್ಪ, ನಾನು ಎಕ್ಸಿಕ್ಯೂಟರ್ ಆಗಿ ನಾನು ಇಷ್ಟನ್ನೆಲ್ಲ ಹಂಚಿಕೆ ಮಾಡಿಕೊಡ್ತೀನಿ ನಿಮಗೆ ಆ ವಿಲ್ಲಿನ ಪ್ರಕಾರ ಅಂತಕ್ಕಂಥದ್ದು ರೋಲ್ ಅಷ್ಟೇ. ಅವರು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಅಸೆಚ್ ಏನಾದರೂ ಇರುತ್ತಾ? ವಿಲ್ ಇಂಡಿಯಾದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲ. ಬೇರೆ ಕಡೆ ಇದೆಯಾ? ಫಾರಿನ್ಲಿದೆ. ಓಕೆ. ಅಲ್ಲೆಲ್ಲ ಡಿಪೆಂಡ್ಸ್, ಯುರೋಪ್ US ಅಲ್ಲೆಲ್ಲ ಡಿಪೆಂಡ್ಸ್ ಆನ್ ದಿ ಸ್ಟೇಟ್. ಕೆಲವು ಸ್ಟೇಟಲ್ಲಿ 30%, 40% ಹಿಂಗೆಲ್ಲನೂ ಇದೆ. ಅದಕ್ಕೆ ಅಲ್ಲಿರೋರು ನಾವು ಕೇಳ್ತೇವೆ ಏನು ಪರ್ಸೆಂಟೇಜ್ ನೋಡ್ಕೊಳ್ಳಿ ಅದನ್ನು. ಯಾಕೆಂದರೆ ಅವರು ಅಲ್ಲಿ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಲ್ಲಿ ಇರೋದ್ರಿಂದ ಅವರು ಅಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಇಂಡಿಯಾದಲ್ಲಿ 0, ಯಾವುದೇ ಟ್ಯಾಕ್ಸ್ ಇಲ್ಲ. ಬಟ್ NRI ಒಂದಷ್ಟನ್ನ ಅಕ್ವೈರ್ ಮಾಡಿದಾಗ ಫ್ರಮ್ ವಿಲ್, ಅದಕ್ಕೆ ವಿಲ್ ಹಿ ಆರ್ ಶಿ ಹ್ಯಾವ್ ಟು ಪೇ ಟ್ಯಾಕ್ಸ್ ಅವ್ರು ಬೇರೆ ದೇಶದಲ್ಲಿ ಇದ್ದಾಗ? ಅಲ್ಲ, ಅವರು ಇಂಡಿಯನ್ ವಿಲ್ ಇಂಡಿಯಾದಲ್ಲಿ ಅವ್ರ ಅಸೆಟ್ಸ್ ಇದೆ. ಇಂಡಿಯನ್ ಕಾನೂನು ಪ್ರಕಾರ ಒಂದು ವಿಲ್ ಮಾಡಲಿ, ಅಲ್ಲಿರೋ ಅಸೆಟ್ಸ್ಗೆ ಅಲ್ಲಿರೋ ವಿಲ್ ಸೆಪರೇಟ್ ಮಾಡಲಿ. ಅದನ್ನ ನಾವು ಕನ್ಕರೆಂಟ್ ವಿಲ್ ಅಂತ ಕರಿತೀವಿ. ಅದನ್ನು ಆ ಥರ ಬರುತ್ತಲ್ಲಿ. ಓಕೆ. ಲೆಟ್ಸ್ ಅಸ್ಯೂಮ್ ನನ್ನ ಹೆಸರಲ್ಲಿ ಒಂದಷ್ಟು ಸಾಲಗಳಿದೆ, ನಾನೊಂದಷ್ಟು ಸಾಲಗಳನ್ನ ಮಾಡಿದ್ದೀನಿ, ವಿಲ್ಲು ಮಾಡಿದ್ದೀನಿ. ವಿಲ್ಲಲ್ಲಿ ಸಾಲಗಳನ್ನ ಮೆನ್ಷನ್ ಮಾಡಿಲ್ಲ, ವಿಲ್ಲಲ್ಲಿ ಹಂಚಿಕೆ ಮಾತ್ರ ಮಾಡಿದ್ದೀನಿ ನನ್ನ ಅಸೆಟ್ಸ್. ಸಾಲಗಳನ್ನು ಹಂಚಿಕೆ ಮಾಡಿ ಅದೇ ಹೇಗೆ, ಹೌ ಡಸ್ ಇಟ್ ವರ್ಕ್ ಇಫ್ ಐ ಹ್ಯಾವ್ ನಾಟ್ ಮೆನ್ಷನ್? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಒಂದು 35-year-old ಪರ್ಸನ್ ಹಿ ಹ್ಯಾಸ್ ಟೇಕನ್ ಎ ಲೋನ್ ಇನ್ ಬ್ಯಾಂಕ್, ಮನೆ ಕಟ್ಟಿದ್ದಾರೆ, ಜೊತೆಗೆ ವಿಲ್ಲು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ವಿಲ್ನಲ್ಲಿ ಈ ಲೋನ್ ತಗೊಂಡಿದ್ದೀನಿ, ಈ ಪರ್ಟಿಕ್ಯುಲರ್ ಅಸೆಟ್ಟು ನನ್ನ ಹೆಂಡತಿಗೆ ಹೋಗುತ್ತೆ, ನನ್ನ ಹೆಂಡತಿ ವಿಲ್ ಬಿ ಕ್ಲಿಯರಿಂಗ್ ಆಫ್ ದ ಲೋನ್ ಇನ್ ಕೇಸ್ ಇಫ್ ಐ ಆಮ್ ನಾಟ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ ಹಾಕಿದ್ರೆ ಅನುಕೂಲ ಆಗುತ್ತಲ್ವಾ? ಆಫ್ ಕೋರ್ಸ್ ಆಗುತ್ತೆ. ಬಟ್ ಯಾಕೆ ಒಂದು ಬ್ಯಾಂಕರ್ಗೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪ್ಲೆಜ್ ಮಾಡಿರೋ ಸಂದರ್ಭಗಳಿರ್ತವೆ. ಪ್ರಾಪರ್ಟಿನ ಮಾರ್ಗೇಜ್ ಅಂತ ಹೇಳ್ತೀವಿ, ಅದನ್ನು ಮಾರ್ಗೇಜ್ ಮಾಡಿರ್ತೀರ, ಅದನ್ನು ಬ್ಯಾಂಕರ್ಗೆ ಸಮಸ್ಯೆ ಆಗಲ್ಲ ನಾಳೆ. ಕರೆಕ್ಟ್, ಈಸಿ ಆಗುತ್ತೆ, ಟ್ರಾನ್ಸಾಕ್ಷನ್ ಈಸಿ ಆಗ್ತದೆ ಅವಾಗೆ. ಸೊ ಬೆಟರ್. ಈಗ ಯಾರ ಹತ್ರ ನೀವು ಸಾಲ ಕೊಟ್ಟಿದ್ದೀರಾ, ಅವ್ರ ಸಾಲ ನಿಮ್ಗೆ ವಾಪಸ್ ಈಗ ತಂದೆ ಆದವನು ಯಾರೋ ಫ್ರೆಂಡ್ಗೆ ದುಡ್ಡು ಕೊಟ್ಟಿದ್ದಾನೆ, ಒಂದು 30 ಲಕ್ಷ 40 ಲಕ್ಷ ಕೊಟ್ಟ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಇಂಥವ್ರಿಗೆ ದುಡ್ಡು ನಾ ಕೊಟ್ಟಿದ್ದೀನಿ, ಇಂಥ ಚೆಕ್ ಮೂಲಕ ನಾ ಕೊಟ್ಟಿನಿ ಅಂತ ಬರೆದಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ವಿಲ್ಲಲ್ಲಿ ರಿಫ್ಲೆಕ್ಟ್ ಮಾಡಿಬಿಟ್ರೆ ಇಂಥವ್ರು ನನ್ನ ಮಗ ಅದನ್ನ ಕಲೆಕ್ಟ್ ಮಾಡ್ಬೋದು ನನ್ನ ಕಾಲಾನಂತರ ಅಂದರೆ ಒಂದು ಗ್ರಿಪ್ ಬರುತ್ತೆ. ಅಟ್ಲೀಸ್ಟ್ ಒಂದು ಏನೋ ಒಂದು ಏನಿಲ್ಲ ಅನ್ನೋದಕ್ಕೆ ಒಂದು ಗ್ರಿಪ್ ಸಿಕ್ತಲ್ಲ. ಕರೆಕ್ಟ್. ಆ್ಯಂಡ್ ಐ ಥಿಂಕ್ ಎಲ್ಲಿ ನಿಮ್ಮ ರೋಲ್ ಬಹಳ ಮುಖ್ಯವಾಗಿ ಬರುತ್ತೆ ಅಂದರೆ, ನನ್ನ ಮಗ ನಾನು ಒಬ್ಬರಿಗೆ ಕೊಟ್ಟಿರುವಂಥ ಸಾಲನ ಕಲೆಕ್ಟ್ ಮಾಡಬಹುದು ಅಂತ ಬರ್ದವರು ಅದು ನನ್ನ ಮಗನಿಗೆ ಸೇರ್ಬೇಕಂತಾನು ಬರಿಬೇಕಲ್ವಾ? ಬಿಕಾಸ್ ಬರೀ ಕಲೆಕ್ಟ್ ಮಾಡಬೇಕು ಅಂತ ಬರ್ದಾಗ ಅಗೇನ್ ಅದು ವಿಲ್ ಮಾಡಿಲ್ದೇ ಇದ್ರೆ ಹೇಗೆ ಹಂಚಿಕೆ ಆಗುತ್ತೋ ಹಾಗೆ ಹಂಚಿಕೆ ಆಗುತ್ತೆ ಅದು ಬರಿತೀವಲ್ಲೇ. ಅದೇ ಎಕ್ಸಾಕ್ಟ್ಲಿ. ಇನ್ನೊಂದಿರುತ್ತೆ ಜೊತೆಗೆ, ಈಗೆಲ್ಲ ಅಸೆಟ್ಸ್ ಹಾಕಿರ್ತೀವಲ್ವಾ, ಒಂದು ಲಾಸ್ಟಲ್ಲಿ ಒಂದು ಕ್ಲಾಸ್ ಆ್ಯಡ್ ಮಾಡ್ತೀವಿ, ರೆಸಿಡ್ಯೂಯಲ್ ಕ್ಲಾಸ್ ಅಂತ ಒಂದು ಮಾಡ್ತೀವಿ. ಅದನ್ನು ಅಂದರೆ ಇನ್ ಕೇಸ್ ನಾನು ಮುಂದೆ ಏನಾದರೂ ತಗೊಂಡ್ರೆ ಆ ಆಸ್ತಿನೂ ಇದೇ ರೀತಿಯಲ್ಲಿ ಹಂಚಿಕೆ ಆಗಬೇಕು ಅಂತ ಒಂದೆರಡು ಸೆಂಟೆನ್ಸ್ ಹಾಕ್ಬಿಟ್ರೆ ಅದನ್ನು ಕವರ್ ಮಾಡೋದಂಗೆ, ಅಸೆಟ್ನು ಕವರ್, ಮುಂದೆ ನಾವು ಏನು ಮಾಡ್ತೀವಿ ಅದನ್ನು ಒಂದು ಒಳಗಡೆ ವಿಲ್ ಒಳಗಡೆ ಬಂದ್ಬಿಡತ್ತೆ. ರೆಸಿಡ್ಯೂಯಲ್ ಕ್ಲಾಸ್ ಅಂತ ಒಂದು ಮಾಡ್ತೀವಿ. ಅದನ್ನು ಇದು ಒಂದಾಗತ್ತಮ್ಮ ಮೇಡಮ್ ಅವರೇ, ಒಂದಾಗತ್ತೆ. ಏನಂದರೆ ಪ್ಯೂರ್ಲಿ ನಾವು ಕೌನ್ಸಿಲಿಂಗ್ ಮಾಡಿದಾಗ ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದು ಆವಾಗಲೇ. ಇದೆಲ್ಲ ನಾನು ಏನೆಲ್ಲ ಇಷ್ಟೆಲ್ಲ ಹೇಳ್ಕೊಂಬಂದಿದೆ, ಇಟ್ಸ್ ಓನ್ಲಿ ಫ್ರಮ್ ದ ಎಜುಕೇಟಿವ್ ಪರ್ಪಸ್ ಮಾತ್ರ. ಡೆಸಿಷನ್ ತಗೋಬೇಕಾದ್ರೆ ನುರಿತ ವ್ಯಕ್ತಿಗಳು, ಅರಿತ ವ್ಯಕ್ತಿಗಳು
ಪ್ರೊಫೆಷನಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಿಮ್ಮ ಡೆಸಿಷನ್ಸ್ ನೀವು ತಗೊಳ್ಳಿ. ಎಕ್ಸಾಕ್ಟ್ಲಿ, ಆಫ್ ಕೋರ್ಸ್ ನಾನು ಸರ್ದು ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ, ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸಿಚುವೇಶನ್, ಅದಕ್ಕೆ ತಕ್ಕ ಹಾಗೆ ನೀವು ಅಡ್ವೈಸ್ ಮಾಡ್ತೀರಾ.